ಹಾಂ ಬಾಯಿ ಹೋಗ ತಡ್ರಿ ಅದೇ ಕ್ಲೀನ್ ಹಾಕ್ಸ್ತೀನಿ ಕ್ಲೀನ್ ಹಾಕ್ಸ್ತೇನೆ ನನ್ನ ಬೇಡಿಕೆ ಅಲ್ಲಪ್ಪ ತಡ್ರಿ 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 ಮಲ್ಲಂದು ಇದು ಬೇಡಿಕೆ ಹಚ್ಚಿ ನೋಡಪ್ಪ ಮಲ್ಲ ತೆಗಿಬೇಡ್ರಿ ಮತ್ತೆ ಹಚ್ತೀವಿ ಏ ತಾಡ್ರಿ 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 ಇಡ್ರಿ ಬ್ರಾ ಏ ಸ್ಪೈಟು ಇಡ್ರಿ ಬ್ರಾ ಇಡ್ರಿ ತೆಗಿರಿ ತಾಡ್ರಿ ಮದುವೆ ಜಲ್ಲೆಕ ತಾಡ್ರಿ ಮದುವೆ ಬೇಕತ್ರಿ ಗೀತಪ್ಪ ಬರ್ರಿ ಬರ್ರಿ ಡನ್ ನಂದಲ್ಲಪ್ಪ ಎಲ್ಲ ಅವ್ರದೇ ಸ್ಕೆಚ್ ಅಲ್ಲಿ ಕುಂದರಲ್ಲ ಅವ್ರದೇ ಮುಗೀತು ಬ್ರೋ ಮುಗೀತ ಹೇಳ್ಬೇಕು ತಾನೆ ಬ್ರೋ ಏನೈತೆ ನಿಮಗೆ ಅದೃಷ್ಟ ಐತೆ ಅಲ್ಲ ಅಮ್ಮಿರೋದೇ ಇಟ್ಟು ಬ್ರೋ ನೀವೆಲ್ಲ ಫೋಟೋಗ್ರಾಫರ್ ಅಲ್ಲ ಆಯ್ತಾ ಕ್ಯಾಮ್ರಾ ಪ್ಲೀಸ್ ಎಂತ ಮೋಸ ರನ್ನಿಂಗ್ ಮಾಡಿದ್ದೆ ರೂಮಿಗೆ ಬಾ ರನ್ನಿಂಗ್ ಮಾಡಿದ್ದೆ ನನಗೆ ಕೆಳಗೆ ಸೊ ನಿನ್ನೆ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲೆಲ್ಲ ನೈಟು ಎಷ್ಟಪ್ಪ ಅಂದರೆ ಬಂದಿದ್ದಾಯಿತು, ಶಾಸ್ತ್ರ ಗೀಸ್ತ್ರ ಎಲ್ಲ ನೋಡ್ಕೊಂಬಂದಿರ್ತೀರ, ಸಾಕಾತಾಗಾಯಿತು. ಹಾಗೆ ಫೋಟೋಗ್ರಾಫರ್ದು ನೋಡಿರ್ತೀರ ಮೋಸ್ಟ್ಲಿ. ನನ್ನ ಲೈಫಲ್ಲಿ ನಾನು ನೋಡಿರೋ ಪ್ರಕಾರ ಫಸ್ಟ್ ಅನಿಸುತ್ತೆ ಫೋಟೋಗ್ರಾಫರ್ ಅವ್ರನ್ನ ಸೇರಿಸ್ಕೊಂಡು ಆ್ಯಸ್ ಎ ಫ್ಯಾಮಿಲಿ ಅಂತ ಸೇರಿಸ್ಕೊಂಡು ಏನಪ್ಪ ಅರ್ಶನ ಹಚ್ಚಿರೋದು ಅಂತ. ಎಲ್ಲ ಮದುವೆ ನೋಡಿದ್ದೀನಿ, ಬಟ್ ಯಾರು ಫೋಟೋಗ್ರಾಫರ್ಗೆ ಬಂದಿರ್ತಾರಲ್ಲ, ವೀಡಿಯೋ ಮಾಡೋಕ್ಕೆ ಬಂದಿರ್ತಾರಲ್ಲ, ಅವ್ರಿಗೆ ಯಾರೂ ಅರ್ಶನ ಹಚ್ಚಲ್ಲ. ಸೊ ಮನೆಯವರೇ ಅರ್ಶನ ಹಚ್ಕೊತಾರೆ, ಮನೆಯವರೇ ಎಂಜಾಯ್ ಮಾಡ್ತಾರೆ. ಬಟ್ ನಿನ್ನೆ ಇದ್ದಕ್ಕಿದ್ದಂಗೆ ಅದು ಏನೇನಾಯ್ತೋ ಗೊತ್ತಿಲ್ಲ ಗುರು. ಫೋಟೋಗ್ರಾಫರ್ ಹೆಂಗಿದ್ರೆ ಗೊತ್ತಾ ಫುಲ್ ಕ್ಲೋಸ್ ಆಗಿ ಹೋಗ್ಬಿಟ್ಟಿದ್ದಾರೆ. ಯಾಕೆ ಹೇಳ್ಬೇಕಂದ್ರೆ ಫೋಟೋಗ್ರಾಫರ್ ಇದಾರಲ್ಲ ಅವರು ನನ್ನ ಯೂಟ್ಯೂಬ್ ಫಾಲೋವರ್ಸು. ಸೊ ನನ್ನ ವೀಡಿಯೋಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಹಂಗಾಗಿ ರೀಸೆಂಟಾಗಿ ನನಗೆ ಪರಿಚಯ ಆಗಿದ್ದವರು. ಹೊಸ್ದಾಗಿ ಒಂದು ಶಾಪ್ ಇದು ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಒಂದು ಡೀಟೇಲಾಗಿ ಕೊಡ್ತೀನಿ. ಅವ್ರಿಗೆ ಹೇಳಿದ್ದೀನಿ ನಮ್ಮ ಅಲ್ಲೊಂದು ವೀಡಿಯೋಗಳು ಮಾಡಿದ್ದಾರೆ ಸಖತ್ತ ಮಾಡಿದ್ದಾರೆ. ಅವ್ರಿಗೆ ಹೇಳ್ಬಿಟ್ಟಿನಿ ಬ್ರೋ ನಿಮಗೋಸ್ಕರ ಫ್ರೀ ಪ್ರಮೋಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಏನಾದರೂ ಯಾರಾದರೂ ಮದುವೆಗಾರಿದ್ರೆ ಏನೇ ಫಂಕ್ಷನ್ ಇದ್ರೂ ಸೊ ಬ್ರೋನ ಕಾಂಟ್ಯಾಕ್ಟ್ ಮಾಡಿ, ನಾನು ಗ್ಯಾರಂಟಿ ಕೊಡ್ತೀನಿ ಸಖತ್ತಾಗಂದ್ರೆ ಸಖತ್ತ ಮಾಡಿಕೊಡ್ತಾರೆ. ವಿತ್ ಪ್ಯಾಕೇಜ್ ಏನು ಎತ್ತ ಅಂತ ನಿಮ್ಗೆ ಫುಲ್ ಡೀಟೇಲಾಗಿ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದ್ಸರಿ ಕೊಡ್ತೀನಿ. ನಿನ್ನೆ ಬಂದು ಒಂದು 2 ತಾಸು ಆದಮೇಲೆ ಟೀ ಎಲ್ಲ ಮಾಡಿಕೊಟ್ರು. ಟೀ ಮಾತ್ರ ಸಖತ್ತಾಗಿತ್ತು. ಊಟನ ಸ್ವಲ್ಪ ಲೇಟಾಗಿ ಮಾಡಿದ್ವಿ. ಅಡುಗೆನೂ ಮಾತ್ರ ಸೂಪರಾಗಿತ್ತು ಅವರು. ಚಪಾತಿ, ಪಲ್ಯ, ಅನ್ನ ಸಾಂಬಾರು, ಕೋಸಂಬರಿ, ಒಂದು ರೈಸ್ ಮಾಡಿದರು. ಸಖತ್ತಾಗಿತ್ತು. ಸಖತ್ತಾಗಿತ್ತು. ಸೊ ಕಡೂರಲ್ಲಿದ್ದೀನಿ. ಕಡೂರಲ್ಲಿ ಏನು ಗುರು ಸಖತ್ತಾಗಿರೋ ದೇವಸ್ಥಾನ ಮಾತ್ರ. ಸೊ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ವಿಡಿಯೋಗಳನ್ನ ಹಾಕಿರ್ತೀನಿ. ಸಖತ್ತಾಗಿದೆ. ಇದು ಬಂದಿರೋರಿಗೆಲ್ಲ ರೂಮ್ಸು 22 ರೂಮ್ಸ್ ಇದೆ. ಸಖತ್ತಾಗಿದೆ. ಎಲ್ಲ ರೆಡಿಯಾಗಿ ಬಂದಿದ್ದೀವಿ. ಕಾರೇ ತಗೊಂಡು ಹೋಗ್ತಾ ಇರೋದೆ. ತಿಂಡಿ ತಿನ್ನೋಕೆ ಹೋಗ್ಬೇಕು. ಬನ್ನಿ ತಿಂಡಿ ತಿನ್ನೋಕೆ ಹೋಗೋಣ. ಏನೇನು ಮಾಡಿದ್ರು ಅಂತ ನೋಡೋಣ. ತಿಂಡಿ ತಿನ್ನೋಕ್ಕೆ ಅಂತ ಹೋಗ್ತಾ ಇದೆ. ನಮ್ಮೆಲ್ಲ ಫೋನ್ ಮಾಡಿ ಬ್ರೋ ಬನ್ನಿ ರಿಲೇಷನ್ಗೆ ಸ್ವಲ್ಪ ಬಟ್ಟೆ ತೊಗೊಂಬರೋದಿದೆ, ಚಿಕ್ಕಜಾಜೂರಿಗೆ ಹೋಗ್ಬರ್ರಿ ಅಂತ ಹೇಳಿದ. ಸೊ ಹಂಗೆ ಪ್ರೆಸೆಂಟ್ ಇವಾಗ ತಿಂಡಿನ ಕ್ಯಾನ್ಸಲ್ ಮಾಡಿ ಸೊ ಆಮೇಲೆ ತಿಂದ್ರಾಯ್ತು ಅಂತೇಳಿ ಇವಾಗ ಚಿಕ್ಕಜಾಜೂರಿಗೆ ಬಂದೀನಿ. ಚಿಕ್ಕಜಾಜೂರು ಕಡೂರಿಂದ ಏನು ಭಾಳ ದೂರ ಅಲ್ಲ, ಒಂದು 5 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ಚಿಕ್ಕಜಾಜೂರು ಬಂದಿದ್ದೀನಿ. ಬನ್ನಿ ಒಂದು ಜೊತೆ ಬಟ್ಟೆ ತೊಗೊಂಡು ಹೋಗೋದಿದೆ. ಸೊ ರಿಲೇಷನಿಗೆ ಕೊಡೋದಂತೆ. ಸೊ ಬಟ್ಟೆ ತೊಗೊಂಡು ನೋಡೋಣ. ಸೊ ಫಸ್ಟ್ ಟೈಮು ಚಿಕ್ಕಜಾಜೂರು ಬಂದಿರೋದು. ಸೊ ಬಂದು ನಿಲ್ಲಿಸಿದ್ದೀನಿ. ಬಟ್ಟೆ ಅಂಗಡಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗೋಕೆ ಇವಾಗ ಚಿಕ್ಕಜಾಜೂರು ಫಸ್ಟ್ ಟೈಮ್ ಬಂದಿರೋದು. ಬನ್ನಿ ಬಟ್ಟೆ ಎಲ್ಲಿದೆ ಬಟ್ಟೆ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಚಿಕ್ಕಜಾಜೂರಿಗೆ ಬಂದಿದ್ದು ತಡ ಇಲ್ಲ, ಬಟ್ಟೆ ತಗೊಂಡಿದ್ದು ತಡ ಇಲ್ಲ. ಸೊ ಬಟ್ಟೆ ತಗೊಂಡು ಹೋಗ್ತಾ ಇದ್ದೀವಿ. ಎಲ್ಲಪ್ಪ ಬಟ್ಟೆ ತಗೊಂಡಿದ್ದು ಅಂದರೆ IG ಟೆಕ್ಟೈಲ್ಸ್ ಶೋರೂಮ್ ಅಂತೇಳಿ. ಸೊ ಯಾವ ಏರಿಯಪ್ಪ, ಮೇನ್ ರೋಡ್ ಚಿಕ್ಕಜಾಜೂರು. ಇಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ. ಆಪ್ಷನ್ಸ್ ಇಲ್ಲ. ವೈಟ್ ಪಂಚೆ, ವೈಟ್ ಶರ್ಟು. ಸೊ ರಾಮರಾಜ್ ತಗೊಂಡಿದ್ದು. ಸೊ ರಾಮರಾಜ್ ಆದಮೇಲೆ ಸುಮ್ಮನೆ ತಗೊಂಡು ಹೋಗ್ತಾ ಇರೋದೆ. ಬಿಲ್ ಮಾಡಿದರು. 1010 ರೂಪಾಯಿ ಆಯಿತು ಒಂದು ಪಂಚೆ, ಒಂದು ಶರ್ಟು. ಬ್ರೋ ಏನು ಡಿಸ್ಕೌಂಟ್ ಇಲ್ಲ ಅಂತ ಕೇಳಿದೆ. 1010 ರೂಪಾಯಿ ಆಗಿತ್ತಲ್ಲ, 1000 ರೂಪಾಯಿ ಅಂತ ಹೇಳಿದ್ರು. ಅದಾದಮೇಲೆ ಮತ್ತೆ ಒಂದು ದೂಸರ ಮಾತಾಡಲಿಲ್ಲ ಗುರು. 50 ರೂಪಾಯಿ ಡಿಸ್ಕೌಂಟ್ ಕೊಟ್ಟರು. ಸೊ ಅಲ್ಲಿಗೆ ಟೋಟಲಾಗಿ 1010 ರೂಪಾಯಿಗೆ
50 ರೂಪಾಯಿ ಡಿಸ್ಕೌಂಟ್ ಕೊಟ್ಟರು, 60 ರೂಪಾಯಿ ಡಿಸ್ಕೌಂಟ್ ಕೊಟ್ಟರು, 950 ರೂಪಾಯಿ ಬಿಲ್ ಮಾಡಿದರು. ಸೊ ಬಿಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಸೀದಾ ಹೋಗಿ ನಿಮಗೆ ಚೌಟ್ರಿಲೇ ಸಿಕ್ಬಿಡ್ತೀನಿ. ಫಸ್ಟು ತಿಂಡಿ ತಿನ್ಬೇಕು, ಹೊಟ್ಟೆ ಸುಡೋದು. ಇವಾಗ ಟೈಮ್ ಎಷ್ಟಪ್ಪ ಅಂದರೆ ಅಲ್ಲೇ 8:51. ಕ್ಯಾಶುವಲಾಗಿ ಮನೆಗೆ ದಾವಣಗೆರೆಗಿದ್ದಾಗ ತಿನ್ನಲ್ಲ, ಬಟ್ ಇಲ್ಲಿ ಅಡ್ಡಾಡಿ ಸುಸ್ತಾಗ್ಬಿಡೋದಲ್ಲ, ಫಸ್ಟು ತಿಂಡಿ ತಿನ್ಕೊಬೇಕು. ಸೊ ಚಿಕ್ಕಜೂರಿಂದ ಬಟ್ಟೆ ತೊಗೊಂಬಂದೆ. ಅದನ್ನು ಇವಾಗ ಟೊಮೊಟೊ ರೈಸು, ಚಟ್ನಿ, ಹಾಗೆ ಕೇಸರಿ ಬಾತು ತಿಂಡಿಗೆ. ಸೊ ಕೇಸರಿ ಬಾತ್ ಇವಾಗ ಜಸ್ಟ್ ಟೇಸ್ಟ್ ಮಾಡಿದೆ, ಸಕ್ಕತ್ತ ಮಾಡಿದ್ದಾರೆ. ಏನಪ್ಪ ಅಂದರೆ ಭಟ್ರು ಸಕ್ಕತ್ತಾಗಿ ಅಡುಗೆ ಮಾಡ್ತಾಯಿದ್ದಾರೆ. ಇವರು ಖುಷಿ ಆಗ್ತಾಯಿದೆ. ನನ್ನ ಕಡೆ ಹೋದರೆ ಹೆಂಗಪ್ಪ ತಿಂಡಿಗೆ ಊಟಕ್ಕೆ ಅನ್ನಿಸ್ತಾ, ಸಾಕಾಗಿದೆ. ಇವರು ಚಟ್ನಿ ಸೂಪರು, ರೈಸು ಸೂಪರು, ಕೇಸರಿ ಬಾತು ಸೂಪರು. ಸ್ಮಾಲ್ ಬೇಕು, ಎಷ್ಟು ಐತಿ ಗುರು, ಸ್ಮಾಲ್ ಬೇಕು. ದೇವಸ್ಥಾನದಾಗೆ ಜಸ್ಟ್ ಇವಾಗ ತಿಂಡಿ ತಿನ್ಕೊಂಡು ನಮ್ಮೆಲ್ಲ ಇಲ್ಲಿದ್ದ ದೇವಸ್ಥಾನದಂತೆ ಬಂದೆ. ಸಣ್ಣ ಬೇಕು ಗುರು, ಇಟೀಟ್ ಬೇಕು, ಬಿಡೋಕತ್ತಿಲ್ಲ, ಹಂಗೆ ಕೂತ್ಕೊಂಡ್ಬಿಟ್ಟೈತಿ. ಪರದೆ ಹಿಡಿತಾ ಇದ್ದೀನಿ. ಒಂಬತ್ತು 48ಕ್ಕೆ ಏಯ್ ಮಲ್ಲ ಏನೇ ಹೋಗಲ್ಲ ಒಳಗೆ. ಏಯ್ ತಿಂದೇ ಬಿಟ್ಟವ್ರು ಅವನು. ಯಾರಿಗೆ ತೋರಿಸ್ಬೇಕು? ಹುಡುಗಿ ತೋರಿಸ್ಬೇಕ್ರಲ್ಲ. ಮಲ ಇನ್ನೊಂದು ನಕ್ಷತ್ರ ಎಷ್ಟೇ ಆಗ್ಬಿಡು ಅಡ್ವಾನ್ಸ್ ಆಗಿ. ಮಲ ಇವಾಗ ಡೈಲಿ ಒಂದೊಂದು ನಕ್ಷತ್ರ ತೋರಿಸ್ತೀನಿ. ನೋಡಿ ಅಲ್ಲೇ ನೋಡ್ತಾ ಇದೀವಿ. ಅದರಿಂದ ನಕ್ಷತ್ರ ಅನ್ನೋದು ಕಾಣಂಗೆ ಇಲ್ಲ. ಅರುಂಧತಿ ನಕ್ಷತ್ರ ಸೂರ್ಯನ ಅಲ್ಲ ಬ್ರೋ, ನಮ್ಮ ಮಲ್ಲ ನಿನ್ನೆ ತನಕ ಚೆನ್ನಾಗಿದ್ದ, ಮದುವೆ ಮೇಲೆ ಏನಾದ ಆಗ್ಲಿಂದ ಕೈ ಇಟ್ಟು ನಿಲ್ಸ್ಕೊಂಡಿದ್ದಾನೆ. ಸೊ ಪ್ರೆಸೆಂಟ್ ಟೈಮ್ ಇವಾಗ 12:20. ಸೊ ಊಟ ಮಾಡ್ಕೊಂಬಿಡೋಣ ಅಂತ ಬಂದಿದ್ದೀವಿ. ಜನ ಕಮ್ಮಿ ಇದ್ದಾರೆ. ಸೊ ಇವಾಗ ಊಟ ಮಾಡ್ಕೊಂಬಿಡೋಣ ಅಂತ ಊಟ ಮಾಡ್ಕೊಂಡು ಹೋಗಿ ಮಲ್ಲನ ಹತ್ರ ಆರಾಮಾಗೆ ಕೂತ್ಕೊಳ್ಳೋಣ ಅಂತ. ಮಲ್ಲಗೆ ಊಟ ಇನ್ನೇನು ಲೇಟ್, ಮದುವೆ ಊಟ ಸ್ವೀಟ್ ಸಾಕೋದಾಗಿದೆ. ಇತ್ತೀಚೆಗೆ ಊಟ ಮಾಡೋದೆಲ್ಲ ಬಿಟ್ಟರಲ್ಲ, ವಿಡಿಯೋ ಮಾಡೋದು ರೇರ್. ಹಳ್ಳಿ ಸೈಡ್ ಮಾಡ್ತಾರೆ ಅಷ್ಟೇ. ಸೊ RCB ಕಾರ್ ಇತ್ತಲ್ಲ, RCB ಕಾರ್ ಜೊತೆ ಫೋಟೋ ಶೂಟ್ ನಡೀತಾ ಇದೆ ನಮ್ಮ ಮಲ್ಲಂದು. ಫುಲ್ಲು ಜೋರಾಗಿ ಬ್ರೋ ವಿಡಿಯೋ ಮಾಡ್ತಾಯಿದ್ದಾರೆ, ಬ್ರದರು ಫೋಟೋ ತೆಗಿತಾರೆ. ಇವ್ರ ಬ್ರದರ್ ಚಿಪ್ಸ್ ತಿಂದು ನೀರು ಕುಡಿತಿದ್ದಾರೆ. ಬರೀ ಚಿಪ್ಸ್ ತಿನ್ನೋದು, ನೀರು ಕುಡಿಯೋದು. ಇವರು ಸಾಕಾಗಿ ಬರ್ತಾಯಿದೆ. ಬ್ಯಾಕ್ಗ್ರೌಂಡಿಗೂ ಕಾರಿಗೂ ಸೂಪರ್ ಆಗಿದೆ ಗುರು. ಇವಾಗ 2:09 ಫೋಟೋ ಶೂಟ್ ಲಾಸ್ಟ್. ಮಲ್ಲ ವಿನ್. ಸೊ ಫ್ರೆಂಡ್ಸ್ ಎಲ್ಲ ಅಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಸೊ ಪ್ರೆಸೆಂಟ್ ಇವಾಗ ನಮ್ಮ ಹೋಟ್ಲ್ ಹತ್ರ ಈಶಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಮದುವೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮಲ್ಲೇಶ್ವರ ಮಿಸ್ಸಸ್ ಮಮತಾ ಅವರು ಸೊ ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ರಿಟರ್ನ್ ಮನೆ ಕಡೆ ಹೋಗೋದು. ಸೊ ಹೋಗುವಾಗ ಪೂಜೆ ಮುಗಿಸ್ಕೊಂಡು ಹೋಗಿದ್ವಿ, ಹಾಗೆ ಬರುವಾಗ ಫಸ್ಟ್ ದೇವಸ್ಥಾನಕ್ಕೆ ಬಂದು ಪೂಜೆ ಮುಗಿಸ್ಕೊಂಡು ರಿಟರ್ನ್ ಮನೆ ಕಡೆ ಹೋಗೋದು. ನಿಜವಾಗ್ಲೂ ವಿಡಿಯೋ ಹೆಂಗೆ ಶೇರ್ ಮಾಡಿದೆ ಅಂತ ಗೊತ್ತಿಲ್ಲ, ವಿಡಿಯೋ ಹೆಂಗೆ ಏನು ಮಾಡೋಕ್ಕೆ ಅಂತ ಗೊತ್ತಿಲ್ಲ. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾದರೆ ಹೊಟ್ಟೆ ಹಾಕೊಂಬಿಡಿ. ಮಗ ವಿಡಿಯೋ ಎಂಡಿಗೆ ಕರ್ಕೊಂಡಿನಿ, ಒಂದು ಹಾಯ್ ಮಾಡಿಬಿಡ್ರಿ. ಮದುವೆಗಿಂತ ಮಾತಾಡ್ಸೋಕ್ಕಾಗಲಿಲ್ಲ, ವಿಡಿಯೋ ಎಂಡ್ ಮಾಡೋಕತ್ತೀನಿ. ಸಿಗೋ ನೆಕ್ಸ್ಟ್ ವಿಡಿಯೋದಾಗೆ ಬೇರೆ ಥರ ಸಿಗ್ತೀವಿ.